ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬೋಟ್ ನೆಕ್ ವಿಡಿಯೋದು ಡ್ರಾಫ್ಟಿಂಗ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಂಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ಬೋಟ್ ನೆಕ್ ಡ್ರಾಫ್ಟಿಂಗ್ ತೋರಿಸಿ ಅಂತ. ಹಾಗಾಗಿ ಇವತ್ತು ನಾನು ಏನು ಬ್ಲೌಸ್ ಹಾಕೊಂಡಿದ್ದೀನಿ ಸೇಮ್ ಪ್ಯಾಟ್ರನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ಆನ್ಲೈನ್ ಕ್ಲಾಸ್ ಬುಧವಾರದಿಂದ ನಮ್ಮದು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನಾನು ಬೋಟ್ ನೆಕ್ಕೆ ತೊಗೊಂಡಿದ್ದೀನಿ. ಅಂದರೆ ಫ್ರಂಟ್ ಟು ಬ್ಯಾಕ್ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟಲ್ಲಿ, ಹಾಗೆ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು, ಫ್ರಂಟ್ ಬೋಟ್ ಇದ್ದು ಬ್ಯಾಕ್ ಡೀಪ್ ಇದ್ದಾಗ, ಮತ್ತು ಹಾರ್ಟರ್ ನೆಕ್ಕು. ಈ 4 ಬ್ಲೌಸ್ದು ಡ್ರಾಫ್ಟಿಂಗ್ ಸ್ಟಾರ್ಟ್ ಆಗ್ತಿದೆ ಬುಧವಾರದಿಂದ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೋಬೋದು. ಹಾಕೊಂಡಿದ್ದೀನಿ ಈ ಡ್ರಾಫ್ಟಿಂಗ್ ನೋಡೋಣ. ಮೊದಲಿಗೆ ಇದು ನನ್ನ ಮೆಜರ್ಮೆಂಟು. ಸೊ ಈ ಮೆಜರ್ಮೆಂಟಿಗೆ ಡ್ರಾಫ್ಟಿಂಗ್ ಮಾಡಿದ್ದೀನಿ. ನನ್ನ ಲೆಂತ್ ಏನು ಬೇಕು 13.5 ಲೆಂತ್ ಬೇಕಿದೆ. ಸೊ ನಾನು 14.5 ತೊಗೊಂಡಿದ್ದೀನಿ. ಪ್ಲಸ್ 1 ಇಂಚ್ ಹ್ಯಾಡ್ ಮಾಡಿ 14.5 ತೊಗೊಂಡಿದ್ದೀನಿ. ಮೇಲೆ 1 ಇಂಚು ನಮಗೆ ಸೀಮ್ ಅಲವೆನ್ಸಿಗೆ ಹೋಗುತ್ತೆ. ಈ ಕೆಳಗೆ ಫೋಲ್ಡಿಂಗಲ್ಲಿ 1/2 ಇಂಚ್ ಹೋಗುತ್ತೆ. ಸೊ ಇಲ್ಲಿ ನೋಡಬೇಕು, ಶೋಲ್ಡರ್ ನನ್ನ ಶೋಲ್ಡರ್ ಬಂದು 13 ಇದೆ, ಅದರಲ್ಲಿ 1/2 ತೊಗೊಂಡಿದ್ದೀನಿ. 13/2 ಅಂದರೆ 6.5 ಬರುತ್ತೆ. ಬ್ಯಾಕಲ್ಲಿ ಶೋಲ್ಡರ್ ನಾನು 6.5 ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ನಮ್ಮದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ನೆಕ್ ವಿಡ್ತ್ ಅಂತ ಏನೂ ಬರೋದಿಲ್ಲ. ನಮ್ಮ ರೆಡಿ ಶೋಲ್ಡರ್ ಏನು ಬೇಕು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನೆಕ್ ವಿಡ್ತು. ಸೊ ಈ ಸ್ಟ್ರ್ಯಾಪ್ ರೆಡಿ ಶೋಲ್ಡರ್ನ ನಾವು 1 ಇಂಚ್ವರೆಗೂ ಇಟ್ಕೋಬೋದು. 1 ಇಟ್ಕೋಬೋದು, 1.5 ಇಟ್ಕೋಬೋದು. ಸೊ ಅದು ನಮ್ಮ ಇಷ್ಟ, ಎಷ್ಟು ಬೇಕೋ ಅದು ನಾವು ತೊಗೋಬೋದು. ನಾನಿಲ್ಲಿ ಈ ಬ್ಲೌಸ್ಗೆ 2.5 ತೊಗೊಂಡಿದ್ದೀನಿ. ನನಗೆ 0.75 ಮೈನಸ್ ಆಗಿ 1.75 ನನಗೆ ರೆಡಿ ಸಿಕ್ಕಿದೆ. ಸೊ ನಾನಿಲ್ಲಿ 2.5 ನೆಕ್ ಬಿಡ್ತು ತೊಗೊಂಡಿದ್ದೀನಿ. ಬ್ಯಾಲೆನ್ಸ್ ಏನಿದೆ ಅದು ನೆಕ್ ಬಿಡ್ತ್ ಆಗಿರುತ್ತೆ. 2.5 ರೆಡಿ ಶೋಲ್ಡರ್ ತೊಗೊಂಡಿದ್ದೀನಿ. ಓಕೆ, ಇವಾಗ ಹಾರ್ಮೋಲ್ ಡೆಪ್ತ್ ನೋಡಬೇಕು. ಹಾರ್ಮೋಲ್ ಡೆಪ್ತ್ ಫಾರ್ಮುಲಾ ಏನಂದರೆ ಅಪ್ಪರ್ ಚೆಸ್ಟ್ ಏನಿದೆ, ಸೊ ನನ್ನ ಅಪ್ಪರ್ ಚೆಸ್ಟ್ ಬಂದು 32 ಇದೆ, ಡಿವೈಡೆಡ್ ಬೈ 6 ಅಂತ ಮಾಡ್ಕೊಂಡಿದ್ದೀನಿ. 5.3 ಅಂತ ಆನ್ಸರ್ ಬಂದಿದೆ. ಇದಕ್ಕೆ ಪ್ಲಸ್ 0.5 ಆ್ಯಡ್ ಮಾಡಿದ್ದೀನಿ. ಸೊ 5.8 ಆನ್ಸರ್ ಬಂದಿದೆ. ಹಾರ್ಮೋಲ್ ಡೆಪ್ತ್ ನಂದು 5.8. ನಿಮ್ದು ಏನು ಬರುತ್ತೋ ಅದಕ್ಕೆ ನೀವು 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಸೈಜ್ಗೂ ನೀವು 1/2 ಇಂಚ್ ಆ್ಯಡ್ ಮಾಡ್ಕೊಬೋದು. ಓಕೆ, ಇವಾಗ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾವು 1/2 ಇಂಚು ಶೋಲ್ಡರ್ ಸ್ಲೋಪ್ ತಗೋಬೇಕಾಗುತ್ತೆ. ಸೊ ನಾನು 1/2 ಇಂಚು ಡೌನ್ ಬಂದು ಶೋಲ್ಡರ್ ಸ್ಲೋಪ್ ತಗೊಂಡಿದ್ದೀನಿ. ಇಲ್ಲಿಂದ ಒಂದು ಕರ್ವ್ ತಗೊಂಡಿದ್ದೀನಿ. ಈ ಕರ್ವ್ ಏನಂದರೆ ನಾವೇನಿಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದೀವಿ, ಇದ್ರದ್ದು ಮಿಡ್ ಪಾಯಿಂಟ್ ನೋಡಿಕೊಂಡು ಇಲ್ಲಿಂದ 1/2 ಇಂಚು ಒಳಗಡೆ ತಗೋಬೇಕು. ಸೊ ಒಳಗಡೆ ತಗೊಂಡು ಈ ಕರ್ವ್ ನೋಡ್ಕೊಳ್ಳಿ. ಈ ಕರ್ವ್ ಅನ್ನೋದು ನನಗೆ 14, ನನ್ನ ಹಾರ್ಮೋಲ್ ರೌಂಡ್ ಬಂದು 14 ಇದೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಲೂಸಿಂಗ್ ತಗೋಬೇಕಾಗುತ್ತೆ ನಾವು. ಸೊ ನಾನು 7.5 ಬರುತ್ತೆ ಈ ಕರ್ವು. ಸೊ 0.5 ಎಕ್ಸ್ಟ್ರಾ ಬಂದರೆ ಅದು ಓಕೆ ಇರುತ್ತೆ ನಮಗೆ. ಎಲ್ಲೂ ಏನು ಪ್ರಾಬ್ಲಮ್ ಏನು ಬರಲ್ಲ, ಕೈಯೆಲ್ಲ ಎತ್ತಕ್ಕೆ ಆರಾಮಾಗಿರುತ್ತೆ. ಸೊ 1/2 ಇಂಚು ಲೂಸ್ ಬರೋ ಥರನೇ ನೋಡ್ಕೊಳ್ಳಿ. 14 ಇದೆ ಅಂದರೆ ನೀವು 15 ಬರೋ ಥರ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಚೆಸ್ಟ್ ನೋಡ್ಕೋಬೇಕು. ಚೆಸ್ಟ್ ಏನಿದೆ 32 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಏನು ಆನ್ಸರ್ ಬರುತ್ತೆ ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನನ್ನ 32 ಡಿವೈಡೆಡ್ ಬೈ 4 ಅಂದರೆ 8 ಬರುತ್ತೆ. ನಾನು ಇದಕ್ಕೆ ಪ್ಲಸ್ 0.5 ಆ್ಯಡ್ ಮಾಡಿದ್ದೀನಿ. ಚೆಸ್ಟ್ ಅನ್ನೋದು ನನಗೆ 8.5 ಬಂದಿದೆ. 1.5 ಇಂಚು ಸೀಮ್ ಅಲವೆನ್ಸ್ ತೊಗೊಂಡಿದ್ದೀನಿ. ಈಗ ಬಸ್ಟ್ ಲೈನು ಅಷ್ಟೇ ಇಲ್ಲೇ ನೋಡ್ಕೊಂಡಿದ್ದೀನಿ. ಯಾಕಂದರೆ ಇದೇನು ನಾವು ಟಕ್ಸ್ ಹಿಡಿತೀವಿ, ಈ ಟಕ್ಸ್ಗೆ ಯೂಸ್ ಆಗಲಿ ಅಂತ. ಬಸ್ಟ್ ಲೈನ್ ಹೈಟ್ ಆಫ್ ಬಸ್ಟ್ ಲೈನ್ ನೋಡ್ಕೊಳ್ಳೋದು ಹೇಗೆ ಅಂದರೆ, ನಾನು ಏನು ಫುಲ್ ಬಸ್ಟ್ ಇದೆ 34 ಪ್ಲಸ್ 2 ಆ್ಯಡ್ ಮಾಡಿದ್ದೀನಿ. 34 ಪ್ಲಸ್ 2 ಅಂದರೆ 36 ಆಯಿತು. ಡಿವೈಡೆಡ್ ಬೈ 4 ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಆನ್ಸರ್ ನನಗೆ 9 ಬಂದಿದೆ. ನಾನು 9ನ ಹೈಟ್ ಆಫ್ ಬಸ್ಟ್ ಪಾಯಿಂಟಿಗೆ ತೊಗೊಂಡಿದ್ದೀನಿ. ಈ 1/2 ಇಂಚ್ ಏನಿದೆ ಇದನ್ನು ಬಿಟ್ಬಿಟ್ಟು ಇಲ್ಲಿಂದ ತೊಗೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ನನಗೆ 9 ಅಂತ ಬಂದಿದೆ. ಸೊ ಇಲ್ಲಿ ನಾನು 9 ತೊಗೊಂಡಿದ್ದೀನಿ. ವೇಸ್ಟ್ ನೋಡಬೇಕು. ನನ್ನ ವೇಸ್ಟ್ ಬಂದು 28 ಇದೆ. 28 ಡಿವೈಡೆಡ್ ಬೈ 4 ಅಂದರೆ 7 ಆಯಿತು. ನಾನು ಆ 7ನ ಇಲ್ಲಿ ತೊಗೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮಾರ್ಜಿನ್ಗೆ ಟಕ್ಸ್ ಹಿಡಿಯೋದಕ್ಕೆ. ಸೊ 9 ತೊಗೊಂಡಿದ್ದೀನಿ. ಇಲ್ಲಿ ಸೇಮ್ 1.5 ಸೀಮ್ ಅಲವೆನ್ಸ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾವು ಟಕ್ಸ್ ಹಿಡ್ದಿರೋದ್ರಿಂದ ಇದೇನಾಗುತ್ತೆ ಅಂದರೆ ಈ ಪಾರ್ಟ್ ಅನ್ನೋದು ಸ್ವಲ್ಪ ಡೌನ್ ಹೋಗುತ್ತೆ. ಈ ಎಕ್ಸ್ಟ್ರಾ ಏನಿದೆ ಇದನ್ನು ನಾವು ತೆಗೆದ್ರೆ ಇಲ್ಲಿ ಸೈಡ್ ಫಿನಿಶಿಂಗ್ ಏನಿದೆ ಇದು ನೀಟಾಗಿ ಬರುತ್ತೆ ನಮಗೆ. ಹಂಗಾಗಿ ಇದು 1/2 ಇಂಚು ಇಲ್ಲಿ ಮೈನಸ್ ಮಾಡಿ ತೆಗಿಬೇಕು ನೀವು. ಸೊ ಬ್ಯಾಕಲ್ಲಿ ಇಷ್ಟೇ. ಸೊ ಇದಕ್ಕೆ ಫ್ರಂಟ್ ನೋಡೋಣ. ಫ್ರಂಟಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಈ ಫ್ರಂಟ್ ನಾವು
ತಗೋಬೇಕು. ಇದು ಯಾಕೆ ಅಂದರೆ ತುಂಬ ಜನದ ಕಂಪ್ಲೇಂಟ್ ಇದೆ, ಇದು ಲೂಸ್ ಬರುತ್ತೆ ನಮ್ಗೆ ಇಲ್ಲಿ ಅಂತ. ಆ ಲೂಸ್ ಬರಬಾರ್ದು ಅಂದರೆ ನಾವಿಲ್ಲಿ 1/2 ಇಂಚು ಕಡಿಮೆ ತಗೋಬೇಕು ಫ್ರಂಟಿಗೆ. ಸೊ ಇದು ಬೇರೆ ಬೇರೆ ನೆಕ್ ಇದ್ದಾಗ ಇನ್ನೂ ಚೇಂಜ್ ಆಗುತ್ತೆ. ಅಂದರೆ ಫ್ರಂಟ್ ಮಾತ್ರ ಬೋಟ್ ಇದ್ದು ಬ್ಯಾಕ್ ಡೀಪ್ ಬೇಕು ಅಂದಾಗ ಇದೇನು ನಾನು ಹೇಳಿದ್ದೀನಿ ಇದು ಚೇಂಜ್ ಆಗುತ್ತೆ. ಹಾಗೆ ಬ್ಯಾಕ್ ನಮ್ಗೆ ಡೀಪ್ ಬೇಕು, ಬ್ಯಾಕಲ್ಲಿ ಬೋಟ್ ಬೇಕು, ಫ್ರಂಟ್ ಡೀಪ್ ಬೇಕು ಅಂದಾಗ ಅಷ್ಟೇ ಇದು ಚೇಂಜ್ ಆಗುತ್ತೆ. ಸೊ ಈ ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಇಲ್ಲಿ ನಿಮಗೆ ಈ 3 ಬ್ಲೌಸ್ದು ಡ್ರಾಫ್ಟಿಂಗ್ ಸಿಗುತ್ತೆ. ಸೊ ಓಕೆ, ಇಲ್ಲಿ ನಾನು 1/2 ಇಂಚು ಮೈನಸ್ ಮಾಡಿ ತೊಗೊಂಡಿದ್ದೀನಿ. ಸೊ 6 ತೊಗೊಂಡಿದ್ದೀನಿ ನಾನಿಲ್ಲಿ. ಇನ್ನು ರೆಡಿ ಶೋಲ್ಡರ್ ಏನಿದೆ ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವಿ ಸೇಮ್ ತೊಗೊಳ್ಳೋಣ. ರೆಡಿ ಶೋಲ್ಡರ್ನ 2.5 ಲೇನ್ ತೊಗೊಂಡಿದ್ದೀನಿ, ಇದೇ 2.5 ತೊಗೊಂಡಿದ್ದೀನಿ. ಸೊ 3 ಇಂಚು ಡೌನ್ ಬಂದಿದ್ದೀನಿ. ಸೊ ಇಲ್ಲಿ ಬೋಟ್ ಶೇಪ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಕೊಬೇಕು, ಚೆಸ್ಟ್ ಲೈನ್ ಸೇಮ್ ತೊಗೊಂಡಿದ್ದೀನಿ. ಇದು ನಾವು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ, ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾವು ಪೇಪರ್ ಕಟ್ಟಿಂಗಲ್ಲಿ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಅದು ಕ್ಯಾಲ್ಕುಲೇಷನ್ ಎಲ್ಲ ತುಂಬ ಟಫ್ ಇರುತ್ತೆ. ನೀವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಆಮೇಲೆ ಸೀಮ್ ಅಲವೆನ್ಸ್ನ ನಾವು ಫ್ಯಾಬ್ರಿಕಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಹಾಗಾಗಿ ಪೇಪರ್ ಕಟ್ಟಿಂಗೇ ತೊಗೊಳ್ಳಿ. ಪ್ರಿನ್ಸ್ ಕಟ್ ಏನಾದರೂ ಇದ್ದರೆ ನಿಮಗೆ ಬ್ಯಾಕ್ ಬೇಕಾದ್ರೆ ನೀವು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಮಾಡ್ಬೋದು. ಫ್ರಂಟನ್ನ ನೀವು ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಫ್ಯಾಬ್ರಿಕ್ ಮೇಲೆ ಇಟ್ಟು ನೀವು ಮಾರ್ಕ್ ಮಾಡ್ಕೋಬೋದು. ಮಾಡ್ಕೊಳ್ಳಿ. ಸೊ ನಾನಿದು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಚೆಸ್ಟ್ ಲೈನ್ನ 8.5 ತೊಗೊಂಡಿದ್ದೀನಿ. ಇಲ್ಲಿ ಸೀಮ್ ಅಲವೆನ್ಸ್ ಅಂತ ಎಕ್ಸ್ಟ್ರಾ ಏನು ತೊಗೊಂಡಿಲ್ಲ ಪ್ರಿನ್ಸ್ ಕಟ್ಗೆ. ಸೊ 8.5 ತೊಗೊಂಡಿದ್ದೀನಿ. ಇಲ್ಲಿ 1.5 ಸೀಮ್ ಅಲವೆನ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಬಸ್ಟ್ ಲೈನ್ ನೋಡ್ಕೊಬೇಕು. ನಾನು ಹೇಳಿದ್ದೀನಿ ನಿಮಗೆ ಐಟ್ ಆಫ್ ಬಸ್ಟ್ ಪಾಯಿಂಟು ಏನು ನಿಮ್ಮ ಫುಲ್ ಬಸ್ಟ್ ಇದೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ತೀರಾ, ಡಿವೈಡೆಡ್ ಬೈ 4 ಮಾಡ್ತೀರಾ. ಅದೇನು ಆನ್ಸರ್ ಬರುತ್ತೆ ಅದು ಐಟ್ ಆಫ್ ಬಸ್ಟ್ ಪಾಯಿಂಟ್ಗೂ ಆಗುತ್ತೆ, ವಿಡ್ತ್ ಆಫ್ ಬಸ್ಟ್ ಲೈನ್ಗೂ ಆಗುತ್ತೆ ನಿಮಗಿದು. ಸೊ 9 ಇಲ್ಲಿ ತೊಗೊಂಡಿದ್ದೀನಿ. ಸೇಮ್ 9 ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರಂಟ್ ಬ್ಯಾಕ್ ಓಪನ್ ತೊಗೊಂಡಿರೋದ್ರಿಂದ ಫ್ರಂಟಲ್ಲಿ ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಮತ್ತು ಇಲ್ಲಿ ಬ್ಯಾಕ್ ನಾನು ಇನ್ನೊಂದು ಹೇಳಿಲ್ಲ, ಇಲ್ಲಿ ಉಪ್ಪಟ್ಟಿ ಐಪಟ್ಟಿ ಬರುತ್ತೆ. ನೀವು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಸೊ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಬ್ಯಾಕ್ ಓಪನ್ ಇದ್ದರೆ, ಬ್ಯಾಕ್ ಓಪನ್ ಇಲ್ಲ ಅಂದರೆ ನೀವು ಈ 1/2 ಇಂಚು ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಅದು ಫ್ರಂಟ್ ಫೋಲ್ಡೆಡ್ ಇರೋದ್ರಿಂದ ಇದು ಫ್ರಂಟ್ ಫೋಲ್ಡ್ ಸೈಡ್, ಇದು ಫೋಲ್ಡ್ ಆಗಿರೋದ್ರಿಂದ ನಮಗೆ ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಕೊಬೇಕು ಈ ಪ್ರಿನ್ಸ್ ಶೇಪ್ ಯಾವ ಥರ. ತುಂಬ ಜನ ತುಂಬ ಥರ ತೊಗೋತಾರೆ. ಈಗ ನಾನು ಏನು ಹೇಳ್ತಾ ಇದ್ದೀನಿ ತುಂಬ ಈಸಿ ಮೆಥಡು, ಪ್ರತಿಯೊಬ್ಬರಿಗೂ ಇದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ಬ್ಲೌಸ್ ಶೇಪ್ ನೋಡ್ಬೋದು. ಸೊ ಇದೇನು ಶೇಪ್ ಬಂದಿದೆ ಇಷ್ಟೇ ನೀಟಾಗಿ ಬರುತ್ತೆ. ಇದರಲ್ಲಿ ತೀರಾ ಪ್ರೊಫೆಷ್ನಲ್ ವೇನಲ್ಲಿ ಹೋಗಿ ನೀವು ಕನ್ಫ್ಯೂಸ್ ಆಗೋದಕ್ಕಿಂತ ಇದು ತುಂಬ ಸಿಂಪಲ್ ಆಗಿದೆ. ಟ್ರೈ ಮಾಡಿ. ಏನಾದರೂ ನಿಮ್ಗೆ ಮಿಸ್ಟೇಕ್ ಆದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಓಕೆ, ಈಗ ನಮ್ಮದು ಬಸ್ಟ್ ಲೈನ್ ಏನಿದೆ 9 ತೊಗೊಂಡಿದ್ದೀನಿ. ಹೇಳಿದ್ನಲ್ಲ ಫಾರ್ಮುಲಾ 34ಗೆ +2 ಆ್ಯಡ್ ಮಾಡಿದ್ದೀನಿ, 36 ಆಯಿತು. ಡಿವೈಡೆಡ್ ಬೈ 4 ಅಂದರೆ 9 ಬಂತು. ಸೊ ನಾನು 9 ತೊಗೊಂಡಿದ್ದೀನಿ ಬಸ್ಟ್ ಲೈನು. ಇದು 8.5 ಬಂದಿದೆ, ಇದು 9 ಬಂದಿದೆ. ಮತ್ತು ಇನ್ನೊಂದು ಫ್ರಂಟಲ್ಲಿ ನಾವು ಬ್ಯಾಕ್ಗಿಂತ 1/2 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ. ಬ್ಯಾಕಲ್ಲಿ ನಾನು ಏನು 14.5 ತೊಗೊಂಡಿದ್ದೀನಿ, ಫ್ರಂಟಲ್ಲಿ ನಾನು 15 ತೊಗೊಂಡಿದ್ದೀನಿ. ಕೆಳಗಡೆ 1/2 ಇಂಚ್ ಇನ್ಕ್ರೀಸ್ ಮಾಡಿದ್ದೀನಿ. ಯಾಕೆ ಅಂದರೆ ಇದು ನಮ್ಗೆ ಏನಿದು ಪ್ರಿನ್ಸ್ ಶೇಪ್ ಬರುತ್ತೆ, ಇದಕ್ಕೋಸ್ಕರ ನಾವು ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಿಮ್ದೇನು ರೆಡಿ ಲೆಂತ್ ಇರುತ್ತೋ ಅದಕ್ಕಿಂತ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಬ್ಯಾಕಿಗಿಂತ, ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ. ಇದೇನು ಬಂದಿದೆ ನೋಡಿ, ಇದು ಮೇಲ್ಗಡೆ ಹೋಗಿಲ್ಲ. ಇನ್ ಕೇಸ್ ನೀವು ತೊಗೊಂಡಿಲ್ಲ ಅಂದರೆ ಈ ಶೇಪ್ ಬೇರೆ ಥರನೇ ಬಂದುಬಿಡುತ್ತೆ ನಮಗೆ. ಹಾಗಾಗಿ ಇದು 1/2 ಇಂಚ್ ಮೊದಲೇ ಎಕ್ಸ್ಟ್ರಾ ತೊಗೋಬಿಡಿ. ಓಕೆ ಓಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀರಾ. ಇಲ್ಲಿ ನಮ್ಮ ವೇಸ್ಟ್ ಲೈನ್ ನೋಡ್ಕೊಳ್ಳೋಣ. ನಮ್ಮ ವೇಸ್ಟ್ ಏನಿದೆ 28 ಇದೆ. ಬ್ಯಾಕಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೇಮ್ ಬರುತ್ತೆ. 28 ಡಿವೈಡೆಡ್ ಬೈ 4 ಅಂದರೆ 7 ಆಯಿತು. ಇದೇನು 8.5 ಮತ್ತು 9 ಇದೆರಡು ನೋಡಿ ನೀವು ಒಂದು ಸ್ಟ್ರೈಟ್ ಲೈನ್ ಹಾಕೋತೀರಾ. ಸ್ಟ್ರೈಟ್ ಲೈನ್ ಹಾಕೊಂಡು ಈ ಬಾಕ್ಸ್ ಹಾಕೋಬಿಡಿ. ಫಸ್ಟು ಬಾಕ್ಸ್ ಹಾಕೊಂಡು ನಿಮಗೆ ನಿಮ್ಮ ವೇಸ್ಟ್ ಏನಿದೆ 7 ಏನು ಬಂತು ಇಲ್ಲಿಂದ ಇಲ್ಲಿ ನೋಡ್ಕೊಳ್ಳಿ 7 ಎಲ್ಲಿಗೆ ಬರುತ್ತೆ ಅಂತ. ಸೊ ಏನು ನಮಗೆ ಬ್ಯಾಲೆನ್ಸ್ ಮಿಗುತ್ತೆ ಅದು ನಾವು ಟಕ್ಸ್ ಹಿಡಿಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ಲ, ಇದು ತುಂಬ ಸಿಂಪಲ್ ಆಗಿದೆ ಇದು. ಓಕೆ, ನಿಮ್ಮ ವೇಸ್ಟ್ ಲೈನ್ ಏನು ಬಂದಿದೆ ಅದರಲ್ಲಿ 7 ಮೈನಸ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ನ ನಾವು ಟಕ್ಸ್ ಹಿಡಿಯೋಣ. ಸೊ ನಂಗೆ 7 ಅನ್ನೋದು ಇಲ್ಲಿ ಬಂದಿದೆ, ನನಗೆ ಇದಿಷ್ಟು ಬ್ಯಾಲೆನ್ಸ್ ಇದೆ, ಇದು ನನಗೆ 3 ಇಂಚ್ ಇದೆ. ಸೊ ಈ 3 ಇಂಚ್ನ ನಾನು ಇನ್ನೊಂದು ನಿಮ್ಗೆ ಹೇಳಿಲ್ಲ, ನಾನಿಲ್ಲಿ ಅಪೆಕ್ಸ್ ಬಸ್ಟ್ ಪಾಯಿಂಟ್ ನೋಡ್ಕೋಬೇಕು. ಬಸ್ಟ್ ಲೈನ್ ಏನು ನಾವು ಹಾಕೊಂಡಿದ್ದೀವಿ ಇಲ್ಲಿ ಅಪೆಕ್ಸ್ ಬಸ್ಟ್ ಲೈನ್ ನೋಡ್ಕೋಬೇಕು. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನು ನಮ್ಗೆ 36 ಅಂತ ಬಂತು, 36
ನೋಡ್ಕೊಂಡ್ರೆ ವೇಸ್ಟ್ ಲೈನಲ್ಲಿ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಅಂದರೆ 4.6 ಅಂತ ಬರುತ್ತೆ. ಸೊ ಅಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ತಗೊಳ್ಳಿ. ಸೊ ಈ ಸ್ಟ್ರೈಟ್ ಲೈನ್ ತಗೊಂಡು ನಮಗೆ ಎಕ್ಸ್ಟ್ರಾ ಮಿಕ್ಕಿರೋ ಫ್ಯಾಬ್ರಿಕ್ನ ಆ ಕಡೆ ಈ ಕಡೆ ಶೇರ್ ಮಾಡಿರೋದು, ಆ ಕಡೆ 1.5 ಇಂಚ್ ಬಂದಿದೆ, ಈ ಕಡೆ 1.5 ಇಂಚ್ ಬಂದಿದೆ. ಸೊ ಈ 3 ಇಂಚ್ ಮೈನಸ್ ಆದಾಗ ನಮ್ಗೆ ವೇಸ್ಟ್ ಅನ್ನೋದು ನೀಟಾಗಿ ಕೂರುತ್ತೆ. ಸೊ ಗೊತ್ತಾಯ್ತಲ್ಲ ಇದು ಯಾವ ಥರ ಅಂತ? ಓಕೆ, ಇದು ತಗೊಂಡು ನಾವಿಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ಶೇಪ್ ನೋಡ್ಕೊಬೇಕು. ಇದೇನಿದೆ ನಮ್ದು ಅಪೆಕ್ಸ್ ಬಸ್ಟ್ ಪಾಯಿಂಟ್, ಇದು ಚೆಸ್ಟ್ ಲೈನ್ಗಿಂತ 1 ಇಂಚ್ 1.5 ಇಂಚು ಮೇಲಿರೋ ಥರ ನೋಡ್ಕೊಳ್ಳಿ. ಈ ಲೈನ್ನ ತುಂಬ ಕೆಳಗೆಲ್ಲ ಹಾಕೋಬೇಡಿ. ಈ ಲೈನ್ ಏನಾಗುತ್ತೆ ಅಂದರೆ ಫಿಟ್ಟಿಂಗ್ ಲೈನ್ ಕಡೆ ಹೋಗ್ಬಾರ್ದು, ಸ್ವಲ್ಪ ಮೇಲೇನೆ ಬರಬೇಕು ನಮಗೆ ಈ ಲೈನು. ಸೊ ಹಂಗಾಗಿ ನೀವು ಚೆಸ್ಟ್ ಲೈನಿಂದ 1.5-2 ಇಂಚ್ವರೆಗೂ ಮೇಲ್ಗಡೆ ಹೋಗಿನೇ ತಗೋಬೇಕಾಗುತ್ತೆ. ಸೊ ನಾನು 1.5 ಇಂಚು ಮೇಲೆ ಹೋಗಿ ಒಂದು ಸ್ಟ್ರೈಟ್ ಲೈನ್ ತಗೊಂಡಿದ್ದೀನಿ. ಕರು ಸ್ಕೇಲಿಂದ ನೀಟಾಗಿ ಒಂದು ಕರು ಶೇಪ್ ಕೊಟ್ಬಿಡಿ. ಯಾಕಂದ್ರೆ ಸ್ಟ್ರೈಟ್ ಆಗಿ ತಗೊಂಡ್ರೆ ನಮ್ಗೆ ಶೇಪ್ ಕೂರ್ಸೋದು ಕಷ್ಟ ಆಗುತ್ತಲ್ವ, ಹಾಗಾಗಿ ಈ ಥರ ನೀಟಾಗಿ ಒಂದು ಶೇಪ್ ತಗೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಕೊಬೇಕು. ಇಲ್ಲಿ ನಮ್ಗೆ ಏನು ಈ ಲೈನ್ ತಗೊಂಡಿದ್ದೀವಿ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ. ಮಿಡ್ ಪಾಯಿಂಟ್ ನೋಡ್ಕೊಂಡು ಒಂದು 1/4 ಇಂಚು ನಾವು ಈ ಕಡೆ ಹೊರಗಡೆ ಬರಬೇಕಾಗುತ್ತೆ. ಸೊ ಈ ರೀತಿ ಶೇಪ್ ತಗೊಳ್ಳೋಣ. ಈ ಸ್ಕೇಲ್ನ ಇದೇ ಥರ ಈಗ ಟರ್ನ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಈ ರೀತಿ ಶೇಪ್ ಕೊಟ್ಟರೆ ನಮ್ಗೆ ಇದು ಪ್ರಿಂಟ್ ಶೇಪ್ ನೀಟಾಗಿ ಬರುತ್ತೆ. ಸೊ ನೋಡ್ಬೋದು ನೀವು, ಇಲ್ಲಿ ನಾನು ಪೈಪಿಂಗ್ ಕೊಟ್ಟು ಹೈಲೈಟ್ ಮಾಡಿದ್ದೀನಿ, ಯಾಕಂದರೆ ನಿಮ್ಗೆ ಕಾಣಲಿ ಅಂತಾನೆ. ಈ ಪ್ರಿಂಟ್ ಶೇಪ್ ಗೊತ್ತಾಯ್ತಲ್ಲ? ನಾವು ಇದನ್ನ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡುವಾಗ ಇಲ್ಲಿ ನಾವು 1/2 ಇಂಚು ಇದಕ್ಕೆ ಮತ್ತು 1/2 ಇಂಚು ನಾವು ಸೀಮ್ ಅಲೈನ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಜಾಯಿಂಟ್ ಆಗುವಾಗ ಅದು ಮೈನಸ್ ಆಗಿ ನಮಗೆ ರೆಡಿ ಸರಿಯಾಗಿ ಸಿಗುತ್ತೆ. ಓಕೆ, ಮತ್ತೆ ಇನ್ನೊಂದು, ಇದು ಕಟ್ ಮಾಡಿದ್ಮೇಲೆ ನಾವು ಈ ಲೈನ್ ಏನು ಬಂದಿದೆ, ಈ ಲೈನು ಮತ್ತೆ ಈ ಲೈನು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ನೋಡ್ಕೊಬೇಕು ನೀವು. ಯಾಕಂದರೆ ನಾವು ಇದು ಜಾಯಿನ್ ಮಾಡ್ತೀವಲ್ಲ, ಅಲ್ಲಿ ನಮಗೆ ಅಪ್ ಡೌನ್ ಎಲ್ಲ ಬರಬಾರ್ದು. ಸೊ ಈ ಕಟಿಂಗ್ ಆದಮೇಲೆ ಈ ಲೈನ್ ನೋಡ್ಕೊಳ್ಳಿ. ಇದೇನು ನಮ್ಗೆ ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನು ನಾವಿಲ್ಲಿ ಮೈನಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು, ಇದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿರೋದ್ರಿಂದ ನಾವು ಬ್ಯಾಕಲ್ಲಿ ಏನು ಲೆಂತ್ ತೊಗೊಂಡಿದ್ದೀವಿ ಅದೇ ನೋಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ಬ್ಯಾಕಲ್ಲಿ ನಮ್ಗೆ ಏನು ಸಿಕ್ಕಿದೆ ಇಲ್ಲಿ? ಸೊ 8 ಅಂತ ಬರ್ತಾ ಇದೆ ಬ್ಯಾಕಲ್ಲಿ. ಆ 8ನ ಇಲ್ಲಿ ನೋಡ್ಕೊಳ್ಳೋಣ. ಸೊ 8 ಅನ್ನೋದು ಇಲ್ಲಿ ಬರ್ತಾ ಇದೆ. ಇವಾಗ ಇದೇನಿದೆ ಈ ಲೈನ್ನ ನಾವು ಇಲ್ಲಿ ಸೇರಿಸ್ಬೇಕಾಗುತ್ತೆ. ಇದು ಎಕ್ಸ್ಟ್ರಾ ಇರೋದು ನಮ್ಮದು. ಈ ಎಕ್ಸ್ಟ್ರಾನ ನಾವು ತೆಗಿಬೇಕು, ಯಾಕಂದರೆ ಫ್ರಂಟು ಬ್ಯಾಕು ಅಪ್ ಡೌನ್ ಬರಬಾರ್ದು, ಸೇಮ್ ಇರಬೇಕಲ್ವಾ. ನಮ್ಗೆ ಈ ಪ್ರಿನ್ಸ್ ಶೇಪ್ ಹತ್ರ ಮಾತ್ರ ಎಕ್ಸ್ಟ್ರಾ ಇರಬೇಕಾಗುತ್ತೆ, ಈ ಬ್ಯಾಕಲ್ಲಿ ಎಕ್ಸ್ಟ್ರಾ ಇರಬಾರ್ದು. ಇದು 2 ಜಾಯಿಂಟಿಂಗ್ ಬರುತ್ತೆ ನಮ್ಮದು. ಇಲ್ಲಿ ಸೈಡ್ ಜಾಯಿಂಟಿಂಗ್ ಇದೆಯಲ್ಲ ಸೇಮ್. ಸೊ 8 ಅನ್ನೋದು ನಮ್ಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಶೇಪ್ ತಗೋತೀನಿ ನಾನು. ಈ ಫ್ಯಾಬ್ರಿಕ್ ನಾವು ಕಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ತೆಗೆದ್ರೆ ಇದು ನಮಗೆ ಈ ಬ್ಯಾಗಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ಇದು ತುಂಬಾ ಸಿಂಪಲ್ ಇದೆ. ಇದ್ರದ್ದು ವೆರೈಟೀಸ್ ನೆಕ್ ನಿಮಗೆ ಬೇಕಂದರೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ.